Good afternoon, students. Yes, students, now in this class, we will have a discussion about the second chapter, market forces and demand. Market forces, in that we have two forces. Number one, demand, and number two, supply. One of the biggest chapter universe syllabus ಯಾವುದಪ್ಪ ಅಂತಂದ್ರೆ ಅದು ಡಿಮಾಂಡ್ ಅಂಡ್ ಸಪ್ಲೈ. ನೋಡಿ, ಇದ್ರ ಬಗ್ಗೆ ನೀವು ಸಾಕಷ್ಟು ನಿಮ್ಮ PUC ತರಗತಿಗಳಲ್ಲಿ ಓದಿರ್ತೀರ. ಎಕನಾಮಿಕ್ಸ್ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಅಲ್ಲಿ ನೀವು ಈಗಾಗಲೇ ಸಾಕಷ್ಟು ಡಿಮಾಂಡ್ ಮತ್ತೆ ಸಪ್ಲೈ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿರ್ತೀರಿ. ಎಕ್ಸಾಮಿನೇಷನ್ ಕೂಡ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬಂದಿರುತ್ತೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೂಡ ನೀವು ಬರೆದಿರಬಹುದು, ಯಾಕಂದ್ರೆ ನೀವೆಲ್ಲರೂ ಕೂಡ PUC ಪಾಸ್ ಆಗಿರುವಂತವರು. ಹಾಗಾಗಿ ಡಿಮ್ಯಾಂಡ್ ಮತ್ತೆ ಸಪ್ಲೈ ಕಾನ್ಸೆಪ್ಟ್ ಬಗ್ಗೆ ಸಾಕಷ್ಟನ್ನು ನೀವು ಈಗಾಗಲೇ ಕಲ್ತಿರ್ತೀರ. ಹಾಗಾಗಿ ಇಲ್ಲಿ ನಿಮಗೆ ಈ ಚಾಪ್ಟರ್ ಸ್ವಲ್ಪ ಬಹಳ ಈಸಿ ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ಇಂಗ್ಲಿಷಲ್ಲಿ ಬರೀಬೇಕಲ್ಲ, ಅದೊಂಚೂರು ಏನಾಗ್ಬೋದು, ಎಲ್ಲೋ ಒಂದ್ ಕಡೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದಾಗ್ಲಿ, ಪ್ಯಾರಾಗ್ರಾಫ್ ರೈಟಿಂಗ್ ಅಲ್ಲಾಗ್ಲಿ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸ್ಬಹುದು. ಅಪಾರ್ಟ್ ಫ್ರಮ್ ದಟ್, ಯು ಕ್ಯಾನ್ ರೈಟ್ ಈಸಿಲಿ in the degree in the UG examination also. ರೈಟ್, ನಾವು ನೋಡ್ತಾ ಹೋಗೋಣ ಏನೇನು ಸಿಲೆಬಸ್ ಇದೆ ಈ ಚಾಪ್ಟರ್ ಅಲ್ಲಿ. ನೋಡಿ, ಮೊದಲನೇದಾಗಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ಈ ಚಾಪ್ಟರ್ ಇಂದ ನಿಮಗೆ 15 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕಂಪಲ್ಸರಿ ಬರುತ್ತೆ. 15 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ. ಹಾಗೆ 5 ಮಾರ್ಕ್ಸ್ಗೆ 2 ಕ್ವಶನ್ ಬರತಕ್ಕಂತ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಕೇಳಿದ್ದಾರೆ, 5 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಸುಮಾರು ಬಾರಿ ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕೇಳ್ತಾರೆ ಈ ಚಾಪ್ಟರ್ ಇಂದ. ಹಾಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಈ ಸಬ್ಜೆಕ್ಟ್ ಅನ್ನ ನೋಡ್ತಾ ಹೋದ್ರೆ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ರೈಟ್, ಏನೇನಿದೆ ಸಿಲೆಬಸ್ ನೋಡ್ತಾ ಹೋಗೋಣ. ಮೀನಿಂಗ್ ಕಲಿಬೇಕು, ಡಿಮ್ಯಾಂಡ್ ಮೀನಿಂಗ್ ಕಲಿಬೇಕು. ಆಮೇಲೆ ಈ ಡಿಮ್ಯಾಂಡ್ ಅನ್ನ ನಿರ್ಧರಿಸ್ತಕ್ಕಂಥ, ಬೇಡಿಕೆಯನ್ನ ನಿರ್ಧರಿಸ್ತಕ್ಕಂಥ ಅಂಶಗಳು, ದಟ್ ಮೀನ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಡಿಮಾಂಡ್. ಹಾಗೆ ಡಿಮಾಂಡ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಡಿಮಾಂಡ್ ಇದೆ, ಒಂದು ಇಂಡಿವಿಜುವಲ್ ಡಿಮಾಂಡ್ ಅಂತ ಇದೆ, ಇನ್ನೊಂದು ಮಾರ್ಕೆಟ್ ಡಿಮಾಂಡ್. 2 ಟೈಪ್ಸ್ ಇದೆ. ಆ ಟೈಪ್ಸ್ ಆಫ್ ಡಿಮಾಂಡ್ ನೋಡ್ಬೇಕಾಗುತ್ತೆ. ಹಾಗೆ ಡಿಮಾಂಡ್ ಶೆಡ್ಯೂಲ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು. ಡಿಮಾಂಡ್ ಶೆಡ್ಯೂಲ್ ಇಸ್ ನಥಿಂಗ್ ಬಟ್ ದ ಬೇಡಿಕೆಯ ಕೋಷ್ಟಕ. ನೀವು ಕನ್ನಡದಲ್ಲಿ ಓದಿರ್ಬೋದು, ಪ್ರೀವಿಯಸ್ ನೀವು PUC ನಲ್ಲಿ ಸ್ಟಡಿ ಮಾಡುವಾಗ ಬೇಡಿಕೆಯ ಕೋಷ್ಟಕ ಅಂತ ನೀವು ಕೇಳಿರ್ಬೋದು. ಟೇಬಲ್ ಪ್ರಿಪೇರ್ ಮಾಡಬೇಕು. ಹಾಗೆ ಲಾ ಆಫ್ ಡಿಮಾಂಡ್, ಬೇಡಿಕೆ ನಿಯಮ, ಏನು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಕೊಟ್ಟಿರ್ತಕ್ಕಂಥ ಬೇಡಿಕೆ ನಿಯಮ, ಲಾ ಆಫ್ ಡಿಮಾಂಡ್, ಅದನ್ನ ನಾವಿಲ್ಲಿ ಸ್ಟಡಿ ಮಾಡಬೇಕು. ಹಾಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಲಾ ಆಫ್ ಡಿಮಾಂಡ್ ವಿಲ್ ಹ್ಯಾವ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದಿ ಕ್ವಶನ್ ಪೇಪರ್. ಸ್ವಲ್ಪ ಇಂಪಾರ್ಟೆಂಟ್ ಅಂತ ನೀವು ಕನ್ಸಿಡರ್ ಮಾಡಿ. ಲಾ ಆಫ್ ಡಿಮಾಂಡ್ ಇದು ಆಗಲೇ ಗೊತ್ತಿದೆ, ಏನು ವೆರಿ ಸಿಂಪಲ್. ಯಾವಾಗಲೂ ಬೇಡಿಕೆ ಯಾವಾಗ ಬದಲಾಗುತ್ತಪ್ಪ, ಬೇಡಿಕೆ ಬೇಸಿಕಲಿ ಏನ್ ಹೇಳುತ್ತೆ ನಿಮಗೆ ಗೊತ್ತಿರಬಹುದು. ಬೆಲೆಗಳು ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತೆ ವಸ್ತುಗಳಿಗೆ, ಹಾಗೆ ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆ ಕುಗ್ತಾ ಬರುತ್ತೆ. ಸೊ ರೆಡ್ಯೂಸ್ ಆಗ್ತಾ ಇರುತ್ತೆ, ಬೇಡಿಕೆ ಡಿಮ್ಯಾಂಡ್ ರೆಡ್ಯೂಸ್ ಆಗುತ್ತೆ. ಈ ಲಾ ಆಫ್ ಡಿಮಾಂಡ್ ಕಾನ್ಸೆಪ್ಟ್ ನೀವು ಆಗಲೇ ಕೇಳಿರ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ, ಇದರಲ್ಲಿ ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮಾಂಡ್. ಲಾ ಆಫ್ ಡಿಮಾಂಡ್ಗೆ ಕೆಲವೊಂದು ಬೇಡಿಕೆ ನಿಯಮದ ಕೆಲವು ಅಪವಾದಗಳಿದೆ. ಅಂದ್ರೆ ಕೆಲವು ಸಿಚುವೇಶನ್ಸ್ ಅಲ್ಲಿ, ಕೆಲವು ಕಂಡೀಷನ್ಸ್ ಅಲ್ಲಿ ಬೇಡಿಕೆ ನಿಯಮ ಏನೋ ಸಕ್ಸಸ್ ಆಗಿರಲ್ಲ, ಅಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡಕ್ಕಾಗಲ್ಲ ಕೆಲವು ಕಂಡೀಷನ್ಸ್ ಅಲ್ಲಿ. ಆ ಕಂಡೀಷನ್ಸ್ ಏನು ಅಂತ ನಾವು ನೋಡಬೇಕು. ಹಾಗೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ವೇರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ನೋಡಿ, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಸುಮಾರು ಬಾರಿ ನಿಮಗೆ ಈ MBCS ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮಿನೇಷನ್ ನಾವು ನೋಡ್ತಾ ಹೋದ್ರೆ 15 ಮಾರ್ಕ್ಸ್ಗೆ ಬರ್ತಕ್ಕಂತ ಒಂದು ಥಿಯರಿ ಕ್ವಶನ್ ಇದು. ಇಲ್ಲಿ ಗ್ರಾಫ್ಸ್ ಎಲ್ಲ ಹಾಕ್ಬೇಕಾಗುತ್ತೆ. ರೈಟ್, ಹಾಗೆ ಟೇಬಲ್ಸ್ ಕೂಡ ಕನ್ಸರ್ನ್ ಟೇಬಲ್ಸ್ ಪ್ರಿಪೇರ್ ಮಾಡ್ಬೋದು. ಕೆಲವು ಬಾರಿ ಟೇಬಲ್ಸ್ ಎಲ್ಲ ಬರುತ್ತೆ. ಹೆಚ್ಚಾಗಿ ಗ್ರಾಫ್ ಅನ್ನ ನಾವು ಡ್ರಾ ಮಾಡಬೇಕು. ಇಲ್ಲಿ ಏನು ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ಸೊ 15 ಮಾರ್ಕ್ಸ್ಗೆ ಬರಬಹುದು. ಹಾಗೆ ಇಲ್ಲಿ ಒಂದಷ್ಟು ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಕೂಡ ಬರುತ್ತೆ. ಒಂದು 2 ಮಾರ್ಕ್ಸ್ಗೆ ಕ್ಯಾಲ್ಕುಲೇಷನ್ಸ್ ಕೂಡ ಕೇಳ್ತಾರೆ. ಜಸ್ಟ್ ಒಂದು 2-3 ಸ್ಟೆಪ್ಸ್ ಅಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥ ಕ್ಯಾಲ್ಕುಲೇಷನ್ ಅದು. ಸೊ ಆ ಕ್ಯಾಲ್ಕುಲೇಷನ್ ಪಾರ್ಟ್ ಕೂಡ ಇಲ್ಲಿ ಇರುತ್ತೆ, ಪ್ರಾಬ್ಲಮ್ಸ್ ಮಾಡಬೇಕು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡಪ್ಪ ಏನಪ್ಪಾ ಅಂತಂದ್ರೆ, ಇಲ್ಲಿ ಡಿಮಾಂಡ್ ಫಾರ್ಕಾಸ್ಟಿಂಗ್ ಅಂತ, ಬೇಡಿಕೆಯನ್ನ ಅಂದಾಜು ಮಾಡುವಂಥದ್ದು, ಮುಂದಂದಾಜು ಮಾಡುವಂಥದ್ದು, ಬೇಡಿಕೆಯನ್ನ ಊಹಿಸುವಂಥದ್ದು. ರೈಟ್, ಡಿಮಾಂಡ್ ಫಾರ್ಕಾಸ್ಟಿಂಗ್ ನೀವು ಕೇಳಿರ್ಬೋದು ನಿಮ್ಮ PUC ನಲ್ಲಿ.
ಡಿಮಾಂಡ್ ಫಾರ್ಕಾಸ್ಟಿಂಗ್ ಬಗ್ಗೆ ಕೇಳಿರ್ಬೋದು. ಡಿಮಾಂಡ್ ಫಾರ್ಕಾಸ್ಟಿಂಗ್ ಮೀನಿಂಗ್ ತಿಳ್ಕೋಬೇಕು. ಹಾಗೇನೆ ಬೇಡಿಕೆ ಮುಂದಂದಾಜು ಮಾಡುವಾಗ ಯಾವ್ಯಾವ ಅಂಶಗಳು ಪರಿಣಾಮ ಬೀರುತ್ತೆ, ಯಾವ್ಯಾವ ಅಂಶಗಳಿಂದ ನಮ್ಮ ಅಂದಾಜಿಸುವಿಕೆ ಡಿಮಾಂಡ್ ಫಾರ್ಕಾಸ್ಟಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕಲಿಬೇಕು. ಜೊತೆಗೆ ಇಲ್ಲಿ ಡಿಮಾಂಡ್ ಫಾರ್ಕಾಸ್ಟ್ ಮಾಡಲಿಕ್ಕೆ ಒಂದಷ್ಟು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಇದೆ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಇದೆ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ ಏನೇನು, ಮೆಥಡ್ಸ್ ಅನ್ನು ನಾವು ಕಲಿಬೇಕು. ಯೂಶುವಲಿ ಇಲ್ಲಿ ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅನ್ನ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಟ್ರೆಂಡ್ ಪ್ರೊಜೆಕ್ಷನ್ ಮೆಥಡ್ ಅಂತ. ಆ ಟ್ರೆಂಡ್ ಪ್ರೊಜೆಕ್ಷನ್ ಅಂದ್ರೆ ಇಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ನಾವು ಅಪ್ಲೈ ಮಾಡಬೇಕು. ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂದ್ರೆ ಎರಡು ಲೀನಿಯರ್ ಈಕ್ವೇಶನ್ಸ್ ಮುಖಾಂತರ ನಾವೇನ್ ಮಾಡಬೇಕು, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಮಾಡಬೇಕಾಗುತ್ತೆ. ರೈಟ್, ಇಷ್ಟು ನಿಮಗೆ ಡಿಮಾಂಡ್ ಕಾನ್ಸೆಪ್ಟ್ ಅಲ್ಲಿ ಇರತಕ್ಕಂತ ಸಿಲೆಬಸ್. ಇನ್ನು ನೆಕ್ಸ್ಟ್ ಅದೇ ಚಾಪ್ಟರ್ ಅಲ್ಲಿ ಮಾರ್ಕೆಟ್ ಫೋರ್ಸಸ್ ಅಲ್ಲಿ ಅನದರ್ ಇಂಪಾರ್ಟೆಂಟ್ ಮಾರ್ಕೆಟ್ ಫೋರ್ಸ್ ಇಸ್ ದ ಸಪ್ಲೈ. ಪೂರೈಕೆ, ಬೇಡಿಕೆ ಮತ್ತು ಪೂರೈಕೆ ಏನು ಸಮರ್ಪಕವಾಗಿರಬೇಕು, ಈಕ್ವಲ್ ಆಗಿರಬೇಕು ಯಾವಾಗ್ಲೂ ಕೂಡ. ಬೇಡಿಕೆ ಮತ್ತು ಪೂರೈಕೆ ಮಧ್ಯದಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಾಗಬಾರ್ದು. ಸೊ ಆ ರೀತಿ ವ್ಯತ್ಯಾಸಗಳೇನಾದ್ರೂ ಬಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ ಇಂಬ್ಯಾಲೆನ್ಸ್ ಆದಾಗ ಮಾರ್ಕೆಟ್ ಎಕಾನಮಿ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರೊಡಕ್ಷನ್ ಪೋರ್ಷನ್ ಅಲ್ಲೂ ಕೂಡ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನು ಡಿವಿಯೇಷನ್ಸ್ ಬರ್ತಾ ಹೋಗುತ್ತೆ. ಸೊ ಆ ಅಂಶವನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಹಾಗಾಗಿ ಹಿಯರ್ ಏನು ಡಿಮಾಂಡ್ ಮತ್ತೆ ಸಪ್ಲೈ, ಡಿಮಾಂಡ್ ಎಷ್ಟು ಮುಖ್ಯನೋ ಸಪ್ಲೈ ಕೂಡ ಅಷ್ಟೇ ಇಂಪಾರ್ಟೆನ್ಸ್. ನಾವು ಅದನ್ನ ಸ್ಟಡಿ ಮಾಡಲೇಬೇಕು. ಆಸ್ ಎ ಎಕಾನಮಿಸ್ಟ್ ಅಥವಾ ಆಸ್ ಎ ಬಿಸ್ನೆಸ್ ಓನರ್, you must have a clear picture about the demand trend in the market, and also the supply needs to be performed by as a producer or owner of the business. So you must focus on the demand, and also you must keep on updating with proper supply. ಸೊ ಹಾಗಾಗಿ ಸಪ್ಲೈ ಕಾನ್ಸೆಪ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸಪ್ಲೈ ಮೀನಿಂಗ್ ಕಲಿಬೇಕು, ಡಿಟರ್ಮಿನೆಂಟ್ಸ್ ಏನು, ಸಪ್ಲೈ ಪೂರೈಕೆಯನ್ನ ನಿರ್ಧರಿಸ್ತಕ್ಕಂಥ ಅಂಶಗಳೇನು, ಹಾಗೆ ಲಾ ಆಫ್ ಸಪ್ಲೈ ಕೂಡ ನೀವು ಕಲಿಬೇಕಾಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಸಿಲೆಬಸ್. ಅರೌಂಡ್ ಒಂದು 26 ಅಂಕಗಳಿಗೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಬರಬಹುದಾದಂತಹ ಒಂದು ಚಾಪ್ಟರ್ ಇದು. ಓಕೆ, ಮಾರ್ಕೆಟ್ ಫೋರ್ಸಸ್. ಹಾಗಾದ್ರೆ ನೋಡ್ತಾ ಹೋಗೋಣ ಮಾರ್ಕೆಟ್ ಫೋರ್ಸಸ್ ಇನ್ ದಟ್ ಡಿಮಾಂಡ್ ಅಂಡ್ ಸಪ್ಲೈ. ಸೊ ಈ ಸೆಷನ್ ಅಲ್ಲಿ ನಾನು ಡಿಮಾಂಡ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು. ಸೊ ಚರ್ಚೆ ಮಾಡೋಣ. ಈಗಾಗಲೇ ಡಿಮಾಂಡ್ ಅಂದ್ರೆ ಏನು? ಡಿಮಾಂಡ್ ಅಂತಕ್ಕಂಥದ್ದು ಇಟ್ ಇಸ್ ನಥಿಂಗ್ ಬಟ್ ಎ ಡಿಸೈರ್ ಅಂತ ನಾವು ಹೇಳ್ಬೋದು. ಡಿಮಾಂಡ್ ಮೀನ್ಸ್ ಇಟ್ ರೆಪ್ರೆಸೆಂಟ್ಸ್ ದ ಡಿಸೈರ್. ಡಿಸೈರ್ ಅಂದ್ರೆ ಏನು? ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಭಾವನೆ. ಅಂದ್ರೆ ಒಂದು ವಸ್ತುವನ್ನ ನಾನು ಪರ್ಚೇಸ್ ಮಾಡಬೇಕು, ರೈಟ್, ಕೊಂಡುಕೊಳ್ಳಬೇಕು ಅಂತಕ್ಕಂಥ ಒಂದು ಬಯಕೆ, ಅದನ್ನ ನಾವು ಡಿಸೈರ್ ಅಂತ ಕರಿತೀವಿ, ರೈಟ್. ಸೊ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಮ್ಮ ಮನಸ್ಸಲ್ಲಿ ಉದ್ಭವ ಆಗ್ತಕ್ಕಂಥ ಒಂದು ಸಾಮಾನ್ಯವಾದಂತ ಒಂದು ಬಯಕೆ. ನೋಡಿ, ಕೇವಲ ಬಯಕೆಗಳಿದ್ದರೆ ಅದು ಡಿಮ್ಯಾಂಡ್ ಆಗಲ್ಲ, ಬೇಡಿಕೆ ಆಗಿ ಏನು ಕನ್ವರ್ಟ್ ಆಗಲ್ಲ. ಬದಲಾಗಿ ನೋಡಿ ಅಲ್ಲಿ ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಆ ಬಯಕೆಯನ್ನ ಈಡೇರಿಸಿಕೊಳ್ಳಬಹುದಾದಂತಹ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಇಲ್ಲಿ ಸಾಮರ್ಥ್ಯ ಹೇಗೆ ಬರುತ್ತೆ? ಒಂದು ಬಯಕೆಯನ್ನ ಬೇಡಿಕೆಯಾಗಿ ಬದಲಾಯಿಸ್ತಕ್ಕಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಬರಕ್ ಸಾಧ್ಯ. ಹೇಗೆ ಸಾಧ್ಯ ಅಂತಂದ್ರೆ, ನಾವು ಅಲ್ಲಿ ಆರ್ಥಿಕ ಮಟ್ಟ ಏನು, ಆರ್ಥಿಕ ಪರಿಸ್ಥಿತಿ ಏನು ಉತ್ತಮವಾಗಿರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಿಮ್ಗೆ ಅನಿಸ್ಬೋದು ನಾನು ಆನ್ಲೈನ್ ಕ್ಲಾಸಸ್ ಕೇಳಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಮೊಬೈಲ್ ಫೋನ್ ಇಂದ, ಅದಕ್ಕಾಗಿ ನಾನೇನ್ ಮಾಡಬೇಕು, ಒಂದು ಲ್ಯಾಪ್ಟಾಪ್ ಅನ್ನ ಪರ್ಚೇಸ್ ಮಾಡಬೇಕು ವಿತ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಅನ್ಕೊಳ್ಳಿ, ರೈಟ್. ಸೊ ಹಾಗೆ ಅನ್ಕೊಂಡಾಕ್ಷಣ, ಆ ರೀತಿ ಒಂದು ಬಯಕೆ ಇದ್ದಾಕ್ಷಣ ಅದು ಬೇಡಿಕೆ ಆಗಲ್ಲ. ಬದಲಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, the ability to pay money to that particular desire in order to purchase that particular product ಅಂತ, ರೈಟ್. ಅಂದ್ರೆ ಆ ಲ್ಯಾಪ್ಟಾಪ್ ಅನ್ನ ಕೊಂಡ್ಕೊಳ್ಬೇಕು ಅಂತಕ್ಕಂಥ ಬಯಕೆ ನಿಮ್ಮ ಮನಸ್ಸಲ್ಲಿ ಬಂದಿದೆ. ಹಾಗೆ ಆ ಕೊಂಡ್ಕೊಳ್ಬೇಕು ಅಂತಕ್ಕಂಥ ಬಯಕೆಗೆ ಏನ್ ಮಾಡಬೇಕು? ಆರ್ಥಿಕವಾದಂತ ಒಂದು ಸಪೋರ್ಟ್, ಹಣಕಾಸಿನ ಒಂದು ಸಪೋರ್ಟ್ ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ಆ ವಸ್ತುವನ್ನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅಮೌಂಟ್ ಅನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀರಾ, ರೈಟ್, ಸಿದ್ಧವಾಗಿದ್ದೀವಿ. ನಮಗೆ ಬಯಕೆ ಇದೆ, ನಾನು ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡ್ತೀನಿ, ಹಾಗೆ ಅದಕ್ಕೆ ಕೊಡ್ತಕ್ಕಂಥ ದುಡ್ಡು ಕೂಡ ಸಾಕಷ್ಟು ಹಣ ನನ್ನಲ್ಲಿ ಇದೆ. ಅಷ್ಟಂದಾಕ್ಷಣ ಆ ಒಂದು ಬಯಕೆ ಬೇಡಿಕೆಯಾಗಿ ಕನ್ವರ್ಟ್ ಆಗಲ್ಲ. ಜೊತೆಗೆ ಇನ್ನೊಂದು ಅಂಶ ಕೂಡ ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ಯಾವಾಗ ಖರೀದಿ ಮಾಡಬೇಕು, ರೈಟ್, ಯಾವಾಗ ಖರೀದಿ ಮಾಡಬೇಕು. ಹಾಗೇನೆ ಆ ಖರೀದಿ ಮಾಡಬೇಕಾದ್ರೆ ನಿಮ್ಮ ಹತ್ರ ದುಡ್ಡು ಇದೆಯಲ್ಲ,
ಅದನ್ನ ಖರ್ಚು ಮಾಡತಕ್ಕಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದೆಯಾ? ಕೊಂಡ್ಕೊಳ್ತಕ್ಕಂಥ ಮನಸ್ಸಿದೆಯಾ? ಕೇವಲ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡ್ರೆ ಸಾಲದು, ದುಡ್ಡು ಇದ್ರೆ ಸಾಲದು, ಆ ದುಡ್ಡನ್ನ ಖರ್ಚು ಮಾಡ್ತಕ್ಕಂಥ ಒಂದು ಧೈರ್ಯ ನಿಮ್ಮಲ್ಲಿ ಇದೆಯಾ? ಈ 3 ಅಂಶಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಅವಾಗ ಅದನ್ನ ನಾವು ಒಂದು ವಸ್ತುವಿಗೆ ಬೇಡಿಕೆ ಇದೆ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ಬಹುದು, ರೈಟ್? ಸೊ ಇಲ್ಲಿ ಆಸ್ ಎ ಬಿಸ್ನೆಸ್ ಪೀಪಲ್, ಸೊ ಒಬ್ಬ ಬಿಸ್ನೆಸ್ ಮನ್ ಏನು ಯೋಚನೆ ಮಾಡ್ತಾನೆ, ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ವಸ್ತುಗಳಿಗೆ ಇರತಕ್ಕಂಥ ಬೇಡಿಕೆ ಎಷ್ಟು ಬೇಡಿಕೆ, ಎಷ್ಟನ್ನ ನಾನು ಈ ಒಂದು ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಸೇಲ್ ಮಾಡಬಹುದು, ಎಷ್ಟು ಡಿಮ್ಯಾಂಡ್ ಇದೆ ನಮ್ಮ ಪ್ರಾಡಕ್ಟ್ಗೆ ಅಂತ ನೋಡ್ತಾ ಹೋದಾಗ ಈ 3 ಅಂಶಗಳನ್ನ ಅವರು ಮೈಂಡ್ ಅಲ್ಲಿ ಇಟ್ಕೋಬೇಕು. ಒಂದು ಏನಪ್ಪಾ, ದೇರ್ ಮಸ್ಟ್ ಬಿ ಸಮ್ ಡಿಸೈರ್ ಅಬೌಟ್ ದ ಪ್ರಾಡಕ್ಟ್ ಅಂಡ್ ಆಲ್ಸೋ ದೇರ್ ಇಸ್ ಅ ಸಪೋರ್ಟ್ ಫ್ರಮ್ ಮನಿ, ಎಬಿಲಿಟಿ ಟು ಪೇ, ರೈಟ್? ಹಾಗೆ ಸ್ಪೆಂಡ್ ಮಾಡತಕ್ಕಂತ ಮನಸ್ಸು ಇರಬೇಕು, ರೈಟ್? ಹಾಗೇನೆ ದ ಪ್ರೈಸ್ ಅಂಡ್ ಟೈಮ್ ಫ್ಯಾಕ್ಟರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವೈಲ್ ಕನ್ವರ್ಟಿಂಗ್ ಎ ಪರ್ಟಿಕ್ಯುಲರ್ ಡಿಸೈರ್ ಇನ್ ಟು ದ ಡಿಮಾಂಡ್, ರೈಟ್? ಸೊ ಇಷ್ಟು ಅಂಶಗಳನ್ನ ಸೇರಿಸಿದಾಗ ನಾವು ಡಿಮಾಂಡ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ದ ಡಿಮಾಂಡ್ ಫಾರ್ ಎ ಗೂಡ್ ಅಟ್ ಎ ಗಿವನ್ ಪ್ರೈಸ್ is the quantity of it that can be bought per unit of time at the given price. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪ್ರೈಸ್ ಇರಬೇಕಲ್ಲಿ, ಬೆಲೆ ಇರಬೇಕು, ರೈಟ್? ಈಗ ನೋಡಿ, ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು, ನನ್ನ ಹತ್ರ ದುಡ್ಡಿದೆ, ಸ್ಪೆಂಡ್ ಮಾಡ್ತಕ್ಕಂಥ ಮನಸ್ಸು ಇದೆ, ಆದ್ರೆ ಲ್ಯಾಪ್ಟಾಪ್ ಬೆಲೆ ಎಷ್ಟು ನನಗೆ ಗೊತ್ತಿಲ್ಲ. ಅವಾಗ ಅದು ಡಿಮ್ಯಾಂಡ್ ಆಗುತ್ತಾ? ಅದರ ಬೆಲೆ ಎಷ್ಟು ಅಂತ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗೋದು ಅಲ್ವಾ? ಫ್ರೀಯಾಗಿ ಯಾರು ಕೊಡಲ್ಲ. ಫ್ರೀಯಾಗಿ ಕೊಡ್ತಾ ಇದ್ರಂದು ಕೂಡ ಅದಕ್ಕೂ ಒಂದು ಬೆಲೆ ಇದೆ ಅಂತ ಅರ್ಥ ಅಲ್ವಾ, ರೈಟ್? ಸೊ ಹಿಯರ್ ಡಿಮ್ಯಾಂಡ್ ಅಂತಕ್ಕಂಥ ಅಂಶ ಕಂಪ್ಲೀಟ್ ಆಗಬೇಕಾದ್ರೆ ಒಂದು ಡಿಸೈರ್ ಇರಬೇಕು, ಬಯಕೆ ಇರಬೇಕು, ಹಾಗೆ ಕೊಂಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಇದ್ದೇ ಸಾಲದು, ಅದನ್ನ ಖರ್ಚು ಮಾಡ್ತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು. ಜೊತೆಗೆ ಯಾವಾಗ ನಾವು ಪರ್ಚೇಸ್ ಮಾಡ್ತಾ ಇದೀವಿ, ರೈಟ್? ಹಾಗೆ ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡ್ತೀವಿ, ಈ ಎಲ್ಲಾ ಅಂಶಗಳನ್ನ ಸೇರಿದ್ರೆ ನಾವು ಡಿಮ್ಯಾಂಡ್ ಅಂತ ಕರಿಬಹುದು. ಎಸ್. ಸೊ ಹಾಗಾಗಿ ಇಲ್ಲಿ ನೋಡಿ, ಆ 3 ಅಂಶಗಳು ಯಾವುದು ಇಂಪಾರ್ಟೆಂಟ್ ಅಂತ ನಾವು ನೋಡಿದ್ರೆ, ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ. ಇಲ್ಲಿ ಕ್ವಾಂಟಿಟಿ ಅಂದ್ರೆ ಏನು? ನಂಬರ್ ಆಫ್ ಯೂನಿಟ್ಸ್ ಅಂತ, ರೈಟ್? ಕ್ವಾಂಟಿಟಿ ಇನ್ ದ ಸೆನ್ಸ್ ನಂಬರ್ ಆಫ್ ಯೂನಿಟ್ಸ್. ಅಥವಾ ಎಷ್ಟು ಲ್ಯಾಪ್ಟಾಪ್, 1 ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತೀನಾ, 2 ಖರೀದಿ ಮಾಡ್ತೀನಾ, 3 10 ಖರೀದಿ ಮಾಡ್ತೀನಾ, ರೈಟ್? ಸೊ ಡಿಸೈರ್ಡ್ ಕ್ವಾಂಟಿಟಿ. ಹಾಗೆ ಇಟ್ ಈಸ್ ದ ಡಿಮಾಂಡ್ ಅಟ್ ಅ ಪ್ರೈಸ್ ಡ್ಯೂರಿಂಗ್ ಎ ಗಿವನ್ ಟೈಮ್ ಇಂಪಾರ್ಟೆಂಟ್, ಯಾವಾಗ ಪರ್ಚೇಸ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟು. ಹಾಗೇನೆ ಅದಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದೀವಿ ನಾವು, ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತಾ ಇದೀವಿ, ಪ್ರೈಸ್ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ದ ಕ್ವಾಂಟಿಟಿ ಡಿಮಾಂಡೆಡ್ ಪರ್ ಯೂನಿಟ್ ಆಫ್ ಟೈಮ್, ಯಾವಾಗ ಖರೀದಿ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನನಗೆ ಅನಿಸಿದೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೇನೆ ಈಗ ರಿಕ್ವೈರ್ಮೆಂಟ್ ಇರೋದೇನೋ ಆನ್ಲೈನ್ ಕ್ಲಾಸಸ್ಗೆ ಸ್ಮಾರ್ಟ್ ಫೋನ್ ಬೇಕು ಅಂತ ಅನ್ಕೊಳ್ಳಿ. ಸುಮಾರು ಜನ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಅವ್ರ ಹತ್ರ ಸ್ಮಾರ್ಟ್ ಫೋನ್ ಡಿವೈಸಸ್ ಇಲ್ಲದೆ ಇರ್ಬೋದು, ಅಥವಾ ಇನ್ನೇನೋ ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲದೆ ಇರ್ಬೋದು. ಸೊ ಹಿಂಗೆ ಇರುತ್ತೆ. ಆಕ್ಚುಲಿ ಈಗ ನಿಮಗೆ ನೆಸಿಟಿ ಇದೆ, ಟ್ಯಾಬ್ಗಳು ನಾವೀಗ ಕೊಡಬೇಕು. ಕಾಲೇಜಿಂದ ನಿಮಗೆಲ್ಲ ಟ್ಯಾಬ್ಸ್ ಬಂದಿದೆ, ಕೊಡಬೇಕು. ನೋಡಿ, ಈಗ ರಿಕ್ವೈರ್ಮೆಂಟ್ ಇದೆ, ಈಗ ಕೊಟ್ರೆ ಅದು ನಿಮಗೆ ಸೂಕ್ತ ಅಂತ ಅನ್ಸ್ಬೋದು. ಏನಾಗುತ್ತೆ, ನಿಮಗೆ ನಿಮ್ಮ ಒಂದು ಮನಸ್ಸಲ್ಲಿರ್ತಕ್ಕಂಥ ಬಯಕೆ ಕಂಪ್ಲೀಟ್ ಆಗುತ್ತೆ. ಸೊ ಯು ವಿಲ್ ಬಿ ಸ್ಯಾಟಿಸ್ಫೈಡ್, ತುಷ್ಟಿ ಗುಣ ಈಡೇ ಇರುತ್ತೆ ಅಲ್ವಾ, ಯುಟಿಲಿಟಿ ಸ್ಯಾಟಿಸ್ಫೈ ಆಗುತ್ತೆ. ಈಗ ನೋಡಿ, ರಿಕ್ವೈರ್ಮೆಂಟ್ ಇದ್ದಾಗ ನಾವು ಟ್ಯಾಬ್ ಕೊಟ್ಟಿಲ್ಲ, ನಮ್ಮ ಆಫೀಸಲ್ಲಿ ಕೊಡ್ತಾ ಇಲ್ಲ. ಸೊ ಡ್ಯೂ ಟು ಸಮ್ ರೀಸನ್ಸ್, ಕೋವಿಡ್ ಲಾಕ್ಡೌನ್ ಆಗಿರ್ಬೋದು, ಅಥವಾ ಇನ್ನೇನೋ ಸಮಸ್ಯೆಗಳಿರ್ಬೋದು, ರೈಟ್? ಈ ತರ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಇಂದ ಸಮಸ್ಯೆ ಆಗಿರೋದ್ರಿಂದ ನಿಮಗೆ ಟ್ಯಾಬ್ಸ್ ಅನ್ನು ಕೊಟ್ಟಿಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿ ಒಂದು ಬಯಕೆ ಇದೆ, ನಾನು ಆ ಟ್ಯಾಬ್ ಅನ್ನು ಯಾವಾಗ ಯೂಸ್ ಮಾಡ್ತೀನೋ ಏನೋ ಅಂತಕ್ಕಂಥ ಒಂದು ಥಾಟ್ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಖಂಡಿತ ಇರುತ್ತೆ. ಆಸ್ ಎ ಸ್ಟೂಡೆಂಟ್ ನಾನು ನಿಮ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ, ನಾನೊಬ್ಬ ಸ್ಟೂಡೆಂಟ್ ಆಗಿದ್ದಾಗಲೂ ಕೂಡ ಆ ತರ ಒಂದು ಥಾಟ್ಸ್ ಬರ್ತಾ ಇತ್ತು. ಯೂಶುವಲಿ ಅದು ಕಾಮನ್ ಫಿನಾಮಿನಾ ಇರುತ್ತೆ. ಸೊ ನೋಡಿ, ಈಗ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಕೊಟ್ಟಾಗ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಡಿಸೈರ್ ಕಂಪ್ಲೀಟ್ ಆಗುತ್ತೆ. ಅದು ಯಾವಾಗಲೂ ಕೊಡ್ತೀವಿ, ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅವಾಗ ಕೊಟ್ರೆ ಏನು ಉಪಯೋಗ ಅಲ್ವಾ? ಸೊ ಆ ರೀತಿ ಯೋಚನೆ ಬಂದಿರ್ಬೋದು ನಿಮ್ಮ ಮೈಂಡ್ ಅಲ್ಲಿ. ಇರ್ಲಿ, ಆದಷ್ಟು ಬೇಗ ನಿಮ್ಮ ಒಂದು ಬಯಕೆಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ. ಸೊ ಯುವರ್ ಯುಟಿಲಿಟಿ ವಿಲ್ ಬಿ ಸ್ಯಾಟಿಸ್ಫೈಡ್. ಸೊ ಬಟ್ ಹಿಯರ್ ಡಿಮಾಂಡ್ ಅಂತಂದ್ರೆ ಈ 3 ಅಂಶಗಳು ಬಹಳ ಮುಖ್ಯ. ಓಕೆ, ಎಸ್. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್. ಬೇಡಿಕೆಯನ್ನ ನಿರ್ಧರಿಸ್ತಕ್ಕಂಥ ಅಂಶಗಳು, ಮೊದಲ ವೆರಿ ಇಂಪಾರ್ಟೆಂಟ್ ಥಿಂಗ್, ಅದರಲ್ಲಿ ಮೊದಲನೇದು ಡಿಮಾಂಡ್ ಫಂಕ್ಷನ್. ಡಿಮಾಂಡ್ ಫಂಕ್ಷನ್ ಹೇಗಿರುತ್ತಪ್ಪ? ಇಟ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಅಂಡ್ ದ ಕ್ವಾಂಟಿಟಿ ಆಫ್ ಗೂಡ್.
ಇದು ಇಂಪಾರ್ಟೆಂಟ್. ಆದರೆ ಒಂದು 10 ಯೂನಿಟ್ 10 ರುಪೀಸ್ ಬರುತ್ತೆ, ಅಥವಾ 2 ಯೂನಿಟ್ಸು 5 ರುಪೀಸ್ ಬರುತ್ತೆ. ಪ್ರೈಸ್ ಇರಬೇಕು, ಕ್ವಾಂಟಿಟಿ ಇರಬೇಕು. ಒಂದು ಫಸ್ಟ್ ಥಿಂಗ್ ಅದು ಡಿಮ್ಯಾಂಡ್ ಫಂಕ್ಷನ್. ಅನದರ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಯಾವುದಪ್ಪ ಅಂತಂದ್ರೆ ನೋಡಿ, ಪ್ರೈಸ್ ಆಫ್ ದ ಗೂಡ್ಸ್. ನಾವು ಆಗ್ಲೇ ಹೇಳಿದ್ವಿ, ಡಿಮ್ಯಾಂಡ್ ಅಂತಂದ್ರೆ ಪ್ರೈಸ್ ಇರಲೇಬೇಕು, ಬೆಲೆ ಇಲ್ಲದೆ ಯಾವುದೇ ಡಿಮ್ಯಾಂಡ್ ಇರಲ್ಲ ಅಲ್ವಾ. ಪ್ರೈಸ್ ಆಫ್ ದಿ ಗೂಡ್ಸ್. ಅನದರ್ ಇಂಪಾರ್ಟೆಂಟ್ ಥಿಂಗ್, ಸೆಕೆಂಡ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಫಾರ್ ಡಿಮ್ಯಾಂಡ್ ಈಸ್ ಇನ್ಕಮ್ ಆಫ್ ದಿ ಬೈಯರ್, ಪ್ರೈಸಸ್ ಆಫ್ ದಿ ರಿಲೇಟೆಡ್ ಗೂಡ್ಸ್, and number 4 tastes and preferences of the buyer, seasonal variations, seasons prevailing at the time of purchase, fashion, advertisement and sales promotion. ನೋಡಿ, ಇಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅನ್ನ ಅಥವಾ ಇಂಡಿವಿಜುವಲ್ ಡಿಮ್ಯಾಂಡ್ ಅನ್ನ ಡಿಟರ್ಮಿನೆಂಟ್ ನಿರ್ಧರಿಸ್ತಕ್ಕಂಥ ಅಂಶಗಳನ್ನ ನಾವು ಲಿಸ್ಟ್ ಮಾಡಿದೀವಿ. ಅದರಲ್ಲಿ ನಾವು ಒಂದೊಂದನ್ನೇ ನಾವು ನೋಡ್ತಾ ಹೋದಾಗಾದ್ರೆ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ನೋಡಿ, ಯಾವುದೇ ಒಂದು ವಸ್ತುವಿಗೆ ಎಷ್ಟು ಬೇಡಿಕೆ ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ? ಆ ವಸ್ತುವಿನ ಬೆಲೆ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಯಾಕೆಂದ್ರೆ ಲಾ ಆಫ್ ಡಿಮಾಂಡ್ ಕೂಡ ಏನ್ ಹೇಳೋದು ನೋಡಿ, ಬೆಲೆಗಳು ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತೆ, ಹಾಗೆ ಬೆಲೆಗಳು ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈರುಳ್ಳಿ ನೀವೆಲ್ಲ ಪರ್ಚೇಸ್ ಮಾಡ್ತಾ ಇದಾರೆ, ಈಗ 10 ರೂಪಾಯಿ ಕೆಜಿ ಕೊಡ್ತಾ ಇದಾರೆ ಅನ್ಕೊಳ್ಳಿ. ಸೊ ಒಂದು ಕಾಲದಲ್ಲಿ 100 ರೂಪಾಯಿ ಕೆಜಿ ಇತ್ತು ಅಲ್ವಾ. 100 ರೂಪಾಯಿ ಕೆಜಿ ಇದ್ದಾಗ್ಲೂ ಕೂಡ ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಿ? ಸೊ ಸಾಕು, ಎಷ್ಟು ಬೇಕಪ್ಪ ಅಂದ್ರೆ 2 ಈರುಳ್ಳಿ ಹಾಕೋ ಜಾಗದಲ್ಲಿ 1 ಈರುಳ್ಳಿ ಹಾಕೋದು, ಅಥವಾ 1 ಹಾಕೋ ಪ್ಲೇಸ್ ಅಲ್ಲಿ ಅರ್ಧ ಹಾಕುವಂಥದ್ದು. ಈ ರೀತಿ ನಾವು ಸ್ಟ್ರಿಂಜಿನೆಸ್ ನಮ್ಮಲ್ಲಿ ಬರ್ತಾ ಇತ್ತು. ಸ್ಟ್ರಿಂಜಿನೆಸ್ ಅಂತಲ್ಲ, ಬದಲಾಗಿ ಅಷ್ಟು ಸ್ಪೆಂಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಅಷ್ಟು ಇನ್ಕಮ್ ಇರ್ತಿರ್ಲಿಲ್ಲ ಅಲ್ವಾ. ಸೊ ಹಾಗೆ ನೋಡಿ, ಒಂದು ವಸ್ತುವಿನ ಬೇಡಿಕೆ ನಿರ್ಧರಿಸ್ತಕ್ಕಂಥ ಮುಖ್ಯವಾದ ಅಂಶ ಯಾವುದಪ್ಪ ಅಂತಂದ್ರೆ ಬೆಲೆಯಿಂದ ಬೇಡಿಕೆ ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ಇಟ್ ಈಸ್ ದ ಫಂಡಮೆಂಟಲ್ ರೂಲ್, ಥಂಬ್ ಆಫ್ ರೂಲ್ ಫ್ರಮ್ ದ ಲಾ ಆಫ್ ಡಿಮಾಂಡ್. ಸೆಕೆಂಡ್ ಪಾಯಿಂಟ್ ನೋಡಿ, ಇನ್ಕಮ್ ಆಫ್ ದಿ ಬೈಯರ್. ಸೊ ವಸ್ತುವನ್ನು ಪರ್ಚೇಸ್ ಮಾಡತಕ್ಕಂತ ಕನ್ಸ್ಯೂಮರ್ ಇದಾರಲ್ವಾ, ಆ ಕನ್ಸ್ಯೂಮರ್ಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, ಆ ಬೈಯರ್ ಇನ್ಕಮ್ ಎಷ್ಟು ಬರುತ್ತೆ, ಅದಕ್ಕೆ ತಕ್ಕಂತಾನೆ ಅವನು ಸ್ಪೆಂಡ್ ಮಾಡ್ತಾ ಹೋಗ್ತಾನೆ, ಖರ್ಚನ್ನ ನಿರ್ಧರಿಸ್ತಾ ಹೋಗ್ತಾನೆ. ನೋಡಿ, ಅವನು ಎಷ್ಟು ಖರ್ಚು ಮಾಡಬಲ್ಲ ಅನ್ನೋದ್ರ ಮೇಲೆ ವಸ್ತುಗಳ ಒಂದು ಬೇಡಿಕೆ ನಿರ್ಧಾರವಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಲ್ಯಾಪ್ಟಾಪ್ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರಿ, ಲ್ಯಾಪ್ಟಾಪ್ ಬೇಕು ಅಂತ ಅನಿಸಿದೆ. ಬಟ್ ನಿಮಗೆ ಕೊಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಿಮ್ಮ ಪೇರೆಂಟ್ಸ್ಗೂ ಇರಬೇಕು, ಹಾಗೇನೆ ನಿಮಗೂ ಕೂಡ ಮನಸ್ಸಿರ್ಬೇಕು. ಸೊ ನಾನು ನಮ್ಮ ಪೇರೆಂಟ್ಸ್ಗೆ ಕಷ್ಟ ಕೊಡಬಾರ್ದು, ಯಾಕೆ ಇರಲಿ, ಮೊಬೈಲಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈಗ ಕ್ಲಾಸಸ್ ನೋಡೋಣ ಕೇಳೋಣ ಅಂತ ಅನ್ಸ್ಬೋದಲ್ವಾ. ಅಂದ್ರೆ ಇಲ್ಲಿ ಇನ್ಕಮ್, ಫ್ಯಾಮಿಲಿ ಇನ್ಕಮ್ ಅಥವಾ ಇಂಡಿವಿಜುವಲ್ ಇನ್ಕಮ್ ಎಷ್ಟಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಅವಾಗ ಕೂಡ ಡಿಮ್ಯಾಂಡ್ ಡಿಸೈಡ್ ಆಗುತ್ತೆ, ಡಿಟರ್ಮಿನೆಂಟ್. ಸೊ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಇನ್ಕಮ್ ಆಫ್ ದಿ ಬೈಯರ್ ಆಲ್ಸೋ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ನಾವು ನೋಡ್ತಾ ಹೋದ್ರೆ, ಬೇಡಿಕೆ ನಿರ್ಧರಿಸ್ತಕ್ಕಂಥ ಅಂಶ ಅಂತಂದ್ರೆ ಅದು ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸ್. ನೋಡಿ, ರಿಲೇಟೆಡ್ ಗೂಡ್ಸ್ ಅಂತಂದ್ರೆ ಎಕ್ಸಾಂಪಲ್, ಈಗ ಲ್ಯಾಪ್ಟಾಪ್ ಬಂದಾಕ್ಷಣ ನೀವು ಆನ್ಲೈನ್ ಕ್ಲಾಸ್ ಕೇಳಕ್ಕಾಗಲ್ಲ. ಜೊತೆಗೆ ಏನ್ ಬೇಕು, ಅದಕ್ಕೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು. ಅಥವಾ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇವತ್ತು ಆನ್ಲೈನ್ ಕ್ಲಾಸಸ್ ಅಥವಾ ಇನ್ನೇನೋ ಟೆಲಿಕಮ್ಯುನಿಕೇಶನ್ ಮುಖಾಂತರ ನೀವು ಹೇಗೋ ಅಟೆಂಡ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಫೋನು ಸಿಮ್ ಇಲ್ಲದೆ ವರ್ಕ್ ಆಗುತ್ತಾ? ನೋ ವೇ, ನೋ ಚಾನ್ಸ್ ಅಲ್ವಾ. ಅಂದ್ರೆ ನೀವು ಮೊಬೈಲ್ ತಗೊಂಡ್ರೆ ಜೊತೆಗೆ ಒಂದು ಸಿಮ್ ತಗೊಳ್ಳೇಬೇಕು. ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಇಂಟರ್ನೆಟ್ ಫಾಸ್ಟ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಜಾಸ್ತಿ ಸ್ಪೆಂಡ್ ಮಾಡಿ ಆದ್ರೂ ಕೂಡ ಜಿಯೋ ಸಿಮ್ ಅನ್ನ ತಗೊಳ್ಬೇಕಾಗಿದೆ ಅಲ್ವಾ. ಜಿಯೋ ಅಥವಾ ಏರ್ಟೆಲ್ 4G ಯಾವ ನೆಟ್ವರ್ಕ್ ಚೆನ್ನಾಗಿದೆ ಅದು. ಅಂದ್ರೆ ಇಲ್ಲಿ ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸ್. ನೋಡಿ, ಮೊಬೈಲ್ ಫೋನ್ ಅನ್ನ ಏನೋ ಒಂದು 8,000 ಕೊಟ್ಟು ತಗೊಂಡ್ಬಿಟ್ರಿ ಅನ್ಕೊಳ್ಳಿ. ಜಸ್ಟ್ ಊಹೆ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ, ಒಂದು 8,000 ಕೊಟ್ಟು ಹೇಗೋ ಮೊಬೈಲ್ ಫೋನ್ ಕೊಡಿಸಿದ್ದಾರೆ. ಸಿಮ್ ಕೊಡಿಸೋದು ಕಷ್ಟನಾ? ಇಲ್ಲ, ಕೊಡಿಸ್ಲೇಬೇಕು, ಕೊಡಿಸ್ತಾರೆ ಕೂಡ. ಆದ್ರೆ ಕೆಲವು ಬಾರಿ ಏನಾಗುತ್ತೆ, ಮೊಬೈಲ್ ಫೋನ್ಗಿಂತಲೂ ಸಿಮ್ಮಿನ ಬೆಲೆಗಳೇ ಜಾಸ್ತಿ ಇರಬಹುದು ಇದೆ ಅಂತ ಅನ್ಕೊಳ್ಳಿ. ಮೊಬೈಲ್ ಫೋನು ಒಂದು 5,000 ಆಗಿದೆ, ಸಿಮ್ ತಗೊಳ್ಳಿಕ್ಕೆ ಕ್ಯೂ ನಿಂತ್ಕೊಂಡು ತಗೊಳ್ಬೇಕು, ಒಂದು ವಾರಗಟ್ಟಲೆ ಕ್ಯೂ ನಿಂತ್ಕೊಳ್ಬೇಕು ಅಂತ ಅನ್ನುವಂತಹ ಪರಿಸ್ಥಿತಿ ಏನಾದರೂ ಇದ್ದರೆ, ಅವಾಗ ನಿಮ್ಮ ವಸ್ತುಗಳ ಬೆಲೆ, ಆ ಬೇಡಿಕೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಮೊಬೈಲ್ ಫೋನ್ ತಗೊಂಡ್ಬಿಡ್ತೀವಿ, ಆದ್ರೆ ಸಿಮ್ ತಗೊಳ್ಳೋದು ಕಷ್ಟ. ಅಂದ್ರೆ ಇಲ್ಲಿ ಮೊಬೈಲ್ ಫೋನ್ ಜೊತೆಗೆ ಸಿಮ್ ಕಾರ್ಡ್ಗೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಅಲ್ವಾ. ಅಂದ್ರೆ ಬೇಡಿಕೆ ನಿರ್ಧಾರವಾಗುವಂಥದ್ದು ರಿಲೇಟೆಡ್ ಗೂಡ್ಸ್ ಅನ್ನ ಪ್ರೈಸಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಎಕ್ಸಾಂಪಲ್ ಟಾಯ್ಲೆಟ್ ಕ್ಲೀನರ್ಸ್ ನಾವು ನೋಡೋಣ. ನೀವು ಟಾಯ್ಲೆಟ್ ಹಾರ್ಪಿಕ್ ಬಾಟಲ್ ಏನೋ ತಗೊಂಡ್ಬಿಡ್ತೀರಾ, ಅದ್ರ ಜೊತೆಗೆ ಒಂದು ಬ್ರಷ್ ಬೇಕಲ್ವಾ. ಬ್ರಷ್ ಅನ್ನು ಕೈಯಲ್ಲಿ ಉಜ್ಜಕ್ಕಾಗಲ್ಲ ಅಲ್ವಾ. ಸೊ ಟಾಯ್ಲೆಟ್ ಬ್ರಷ್ ಅನ್ನು ತಗೋಬೇಕಾಗುತ್ತೆ, ರೈಟ್. ಅಂದ್ರೆ ಆ ಹಾರ್ಪಿಕ್ ಹೇಗೆ ಡಿಮ್ಯಾಂಡ್ ಇದೆಯೋ ಅದೇ ತರ
ಆ ಬ್ರಷ್ಗೂ ಕೂಡ ಡಿಮ್ಯಾಂಡ್ ಇದೆ ಅಲ್ವಾ. ಅಂದ್ರೆ ಬ್ರಷ್ ಪ್ರೈಸು ನಿಮ್ಮ ಆರ್ಪಿಕ್ ಪ್ರೈಸ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ಹಿಂಗೆ ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಟೀ ಕುಡಿಬೇಕಂತ ಅನ್ಕೊಳ್ಳಿ. ಟೀ ಕುಡಿಬೇಕಂತಕ್ಕಂಥ ಒಂದು ಡಿಸೈರ್ ನಿಮ್ಮಲ್ಲಿ ಕ್ರಿಯೇಟ್ ಆಯ್ತು. ಸೊ ಟೀ ಮಾಡಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳು ಬೇಕು. ವಾಟರ್ ಅಂತೂ ಫ್ರೀ ಆಗಿ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದೊಂದು ದಿನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಈಗಾಗಲೇ ಆಕ್ಸಿಜನ್ಗೆ ಆ ಒಂದು ರೀತಿಯ ಹಾಹಾಕಾರ ಸಮಸ್ಯೆ ಉದ್ಭವ ಆಗಿದೆ. ಮುಂದೊಂದು ದಿನ ನೀರಿಗೂ ಕೂಡ ಅಂತ ಪರಿಸ್ಥಿತಿ ಬಂದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಪ್ರಕೃತಿಯನ್ನ ನಾವು ಉಳಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಾವು ಅದರ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು. ಇರ್ಲಿ, ಜೊತೆಗೆ ನಾವು ಈಗ ವಾಪಸ್ ನಮ್ಮ ಕಾನ್ಸೆಪ್ಟ್ ಬರೋಣ. ನೋಡಿ, ಟೀ ಮಾಡಬೇಕಾದ್ರೆ 3 ಅಂಶಗಳು ಬೇಕು. ಒಂದು, ನೀರನ್ನ ಬಿಟ್ಬಿಡಿ, ಫ್ರೀಯಾಗಿ ಬಂದಿದೆ ಅಂತ ಅನ್ಕೊಳ್ಳೋಣ. ಸಕ್ಕರೆ ಬೇಕು, ಹಾಗೆ ಟೀ ಪೌಡರ್ ಬೇಕಾಗುತ್ತೆ, ಹಾಲ್ ಬೇಕಾಗುತ್ತೆ ಅಲ್ವಾ. ನೋಡಿ, ಈಗ ಟೀ ಡಿಮಾಂಡ್ ಎಲ್ಲೆಲ್ಲೋ ಒಂದು ಯಾವುದೋ ಒಂದು ಕ್ಯಾಂಟೀನ್ ಅಲ್ಲೋ ಅಥವಾ ಒಂದು ಹೋಟೆಲ್ಲೋ ಕ್ಯಾಫೆಟೇರಿಯಾದಲ್ಲೋ ನೀವು ಟೀ ಕುಡಿತೀರಾ. ಆ ಟೀ ಪ್ರೈಸ್ ಹೇಗೆ ಡಿಸೈಡ್ ಮಾಡ್ತಾನೆ ವ್ಯಕ್ತಿ? 3 ಅಂಶಗಳನ್ನ ಸೇರಿಕೊಂಡು ಸಕ್ಕರೆ ಎಷ್ಟು ಬೆಲೆ ಆಗಿದೆ, ಎಷ್ಟು ಪ್ರೈಸ್ ಆಗಿದೆ, ಸಕ್ಕರೆ ಎಷ್ಟು ಡಿಮಾಂಡ್ ಇದೆ, ಎಷ್ಟು ಪ್ರೈಸ್ ಕ್ರಿಯೇಟ್ ಆಗಿದೆ, ಅಥವಾ ಹಾಲು ಏನ್ ರೇಟ್ ಆಗಿದೆ, ಅಥವಾ ಟೀ ಪೌಡರ್ ಏನ್ ರೇಟ್ ಆಗಿದೆ. ಈ 3 ಅಂಶಗಳ ಮೇಲೆ ಟೀ, 1 ಕಪ್ ಟೀ ಬೆಲೆ ನಿರ್ಧಾರ ಆಗುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ರಿಲೇಟೆಡ್ ಗೂಡ್ಸ್ ಪ್ರೈಸಸ್ ಕೂಡ ಇಂಪಾರ್ಟೆಂಟ್. ಇವತ್ತು ಟೀ ಬೆಲೆ ಜಾಸ್ತಿ ಆಯ್ತಪ್ಪ, 1 ಕಪ್ ಟೀ ಜಾಸ್ತಿ ಆಯ್ತು ಹೋಟ್ಲಲ್ಲಿ ಅಂತಂದ್ರೆ ಸಕ್ಕರೆ ಜಾಸ್ತಿ ಆಗಿರ್ಬೋದು, ಅಥವಾ ಟೀ ಪೌಡರ್ ಜಾಸ್ತಿ ಆಗಿರ್ಬೋದು, ಅಥವಾ ಹಾಲು 20 ರೂಪಾಯಿ 40 ರೂಪಾಯಿ ಲೀಟರ್ ಇದ್ದಲ್ಲಿ 50 ರೂಪಾಯಿ ಲೀಟರ್ ಆಗಿರ್ಬೋದು ಅಲ್ವಾ. ಹಿಂಗೆ ರಿಲೇಟೆಡ್ ಗೂಡ್ಸ್ ಪ್ರೈಸಸ್ ಕೂಡ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಹೋಗೋಣ. ಡಿಮ್ಯಾಂಡ್ ಅನ್ನ ಡಿಸೈಡ್ ಮಾಡುವಂಥದ್ದು ಟೇಸ್ಟ್ ಆಫ್ ದಿ ಬೈಯರ್ ಟೇಸ್ಟ್ ಪ್ರಿಫರೆನ್ಸಸ್ ಬಹಳ ಇಂಪಾರ್ಟೆಂಟ್. ನೋಡಿ, ಡ್ರೆಸ್ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಳ್ಳಿ. ಎಕ್ಸಾಂಪಲ್, ನೀವೇ ಸುಮಾರು ಅಂಗಡಿಗಳಿಗೆ ನೋಡ್ತೀರಾ. ಈಗ ಲಾಕ್ ಡೌನ್ ಆಗಿದೆ, ನೋಡಕ್ಕಾಗಲ್ಲ. ಆದ್ರೂ ಕೂಡ ಕೆಲವು ಶಾಪ್ಗಳು ಏನ್ ಮಾಡ್ತಾರೆ, ಬೆಳಿಗ್ಗೆ 10 ಗಂಟೆ ಒಳಗಡೆ ಒಂದಷ್ಟು ಡೋರ್ ಅರ್ಧ ಓಪನ್ ಮಾಡಿ ವ್ಯಾಪಾರ ಮಾಡ್ತಾ ಇರ್ತಾರೆ. ದಟ್ ಈಸ್ ಓನ್ಲಿ ಡಿಪೆಂಡ್ ಅಪಾನ್ ದ ಡಿಮಾಂಡ್ ಟ್ರೆಂಡ್ಸ್. ಇರ್ಲಿ, ಅಂದ್ರೆ ಕನ್ಸ್ಯೂಮರ್ ಟೇಸ್ಟ್ ಪ್ರಿಫರೆನ್ಸಸ್ ಕೂಡ ಬಹಳ ಮುಖ್ಯ. ಹೇಗೆ? ಎಕ್ಸಾಂಪಲ್ ನೋಡಿ, ಈಗ ನಿಮಗೆ ಯಾವುದೋ ಒಂದು ಚೂಡಿದಾರ ಅಥವಾ ಇನ್ಯಾವುದೋ ಡ್ರೆಸ್ ಮೆಟೀರಿಯಲ್ ತಗೋಬೇಕಂತ ಅನ್ಸುತ್ತೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ರೈಟ್. ಆದ್ರೆ ನಿಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ, ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಚೂಡಿದಾರ ಬೇಡ ಕಣಮ್ಮ, ನೀನು ಸ್ಯಾರಿನೋ ಅಥವಾ ಇನ್ನೇನೋ ತಗೊಳಮ್ಮ ಅಂತ. ಹಾಗೆ ಇನ್ನು ಬಾಯ್ಸ್ಗಳಿಗೆ ಏನೋ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ತಗೋಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಮ್ ತಂದೆ ತಾಯಿ ಅಥವಾ ನಿಮ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಚೆನ್ನಾಗಿ ಕಾಣಲ್ಲ, ನಿನಗೆ ಅದು ಬೇಡ, ಫಾರ್ಮಲ್ ಡ್ರೆಸ್ ತಗೋ. ಅಂದ್ರೆ ಇಲ್ಲಿ ಏನಾಯ್ತು, ಒಬ್ಬೊಬ್ಬರು ಪೇರೆಂಟ್ಸ್ ಒಂದು ಟೇಸ್ಟ್ ಪ್ರಿಫರೆನ್ಸ್ ಇದೆ, ನಿಮ್ಮ ಟೇಸ್ಟ್ ಪ್ರಿಫರೆನ್ಸಸ್ ಬೇರೆ ಅಲ್ವಾ. ಅಲ್ಲಿ ಯಾವುದಕ್ಕೆ ನೀವು ಒತ್ತನ್ನು ಕೊಡ್ತೀರಿ, ಇಂಪಾರ್ಟೆನ್ಸ್ ಕೊಡ್ತೀರಾ? ಫೈನಲ್ ಆಗಿ ಪರ್ಚೇಸ್ ಮಾಡ್ಬೇಕಾದ್ರೆ ನೀವೇ ಅದನ್ನ ಯೂಸ್ ಮಾಡ್ಬೇಕಾಗಿರೋ ನೀವು ನಿಮ್ಮ ಜಜ್ಮೆಂಟ್ ಫೈನಲ್ ಆಗುತ್ತೆ. ಆದ್ರೂ ಕೂಡ ಅಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇಂಪಾರ್ಟೆಂಟ್ ಅಲ್ವಾ. ನಿಮ್ಮ ಪೇರೆಂಟ್ಸ್ ಸ್ಪೆಂಡ್ ಮಾಡ್ತಾರಲ್ವಾ, ಅವ್ರ ಮಾತುಗೂ ಕೂಡ ನೀವು ಬೆಲೆ ಕೊಡ್ಬೇಕಾಗುತ್ತೆ ಅಲ್ವಾ. ಜೀನ್ಸ್ ಪ್ಯಾಂಟ್ ಅನ್ನು ತಗೊಳ್ಳಿ, ಇನ್ನು 50% ಫಾರ್ಮಲ್ ಡ್ರೆಸ್ ಕೊಡಿ. ಇನ್ನೂ ಕೇಪಬಿಲಿಟಿ ಇದ್ರೆ ಎರಡನ್ನು ಕೊಡ್ಸಪ್ಪ ಅಂತಾನು ಕೇಳಬಹುದು, ಅದ್ರಲ್ಲಿ ತಪ್ಪೇನಿಲ್ಲ. ಅದು ನಿಮ್ಮ ಪೇರೆಂಟ್ಸ್ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಹಂಗೆ ಇಲ್ಲಿ ಟೇಸ್ಟ್ ಆಫ್ ದಿ ಬೈಯರ್, ಕನ್ಸ್ಯೂಮರ್ ಯಾವ್ದನ್ನೇ ಇಷ್ಟಪಡ್ತಾನೆ, ಜಾಸ್ತಿ ಯಾವ್ದನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಟ್ರೆಂಡ್ ಅನ್ನು ಅವರು ಸ್ಟಡಿ ಮಾಡ್ಬೇಕು, ರೈಟ್. ಅವಾಗ ಏನಾಗುತ್ತೆ, ಆ ಒಂದು ವಸ್ತುವಿನ ಬೇಡಿಕೆ ಎಷ್ಟು ಅಂತ ನಾವು ಸ್ಟಡಿ ಮಾಡ್ಬೋದು, ತಿಳ್ಕೊಳ್ಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೀಸನ್ಸ್ ಪ್ರಿವೇಲಿಂಗ್ ಅಟ್ ದ ಟೈಮ್ ಆಫ್ ಪರ್ಚೇಸ್. ನೋಡಿ, ಪರ್ಚೇಸ್ ಮಾಡುವಾಗ ಯಾವ ಸೀಸನ್ ಇದೆ. ಈಗ ನೋಡಿ, ಈಗ ಸದ್ಯ ರೈನಿ ಸೀಸನ್ ಅಲ್ಲಿ ಯಾವ ವಸ್ತುಗಳಿಗೆ ಡಿಮ್ಯಾಂಡ್ ಇರುತ್ತೆ? ಯೂಶುವಲಿ ಈ ಜರ್ಕಿನ್ಗಳಿಗೆ ಮತ್ತೆ ರೈನ್ ಕೋಟ್ಗಳಿಗೆ ಅಥವಾ ಅಂಬ್ರೆಲಾಗಳಿಗೆ, ಆಮೇಲೆ ಇನ್ಯಾವುದೋ ವಸ್ತುಗಳಿಗೆ, ಅಂದ್ರೆ ರೈನಿ ಸೀಸನ್ ಅಲ್ಲಿ ಕಾಫಿ, ಟೀ, ಹಾಗೇನೆ ಸಮ್ ಆಫ್ ದಿ ಹಾಟ್ ಡ್ರಿಂಕ್ಸ್, ಇಂತಹ ವಸ್ತುಗಳಿಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರುತ್ತೆ ಅಲ್ವಾ. ಅಂದ್ರೆ ಸೀಸನಲ್ ವೇರಿಯೇಷನ್ಸ್ ಇಲ್ಲಿ ಇಂಪಾರ್ಟೆಂಟ್. ರೈನಿ ಸೀಸನ್ ಅಲ್ಲಿ ಈ ತರದ ಪ್ರಾಡಕ್ಟ್ ಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಇನ್ನು ವಿಂಟರ್ ಸೀಸನ್, ಚಳಿಗಾಲದಲ್ಲಿ ಬಂದಾಗ ಸ್ವೆಟರ್ಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗೆ ಕ್ಯಾಪ್ಸ್ ಗಳಿಗೆ ಇಂಪಾರ್ಟೆನ್ಸ್, ಅತಿ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಹಾಗೇನೆ ಐಸ್ ಕ್ರೀಮ್ಗಳ ಅಂತ ಮೂಮೆಂಟ್ ಅಲ್ಲಿ ಹೆಚ್ಚಾಗಿ ಸೇಲ್ ಆಗಲ್ಲ. ಬದಲಾಗಿ ಏನು ಹಾಟ್ ವಾಟರ್ ಸಂಬಂಧಪಟ್ಟ ಹಾಟ್ ಪ್ರಾಡಕ್ಟ್ಸ್ ರಿಲೇಟೆಡ್ ಏನಾದರೂ ಹಾಟ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಏನು ಬೆಚ್ಚನೆಯ ಒಂದು ಭಾವವನ್ನು ಕೊಡ್ತಕ್ಕಂಥ ವಸ್ತುಗಳಿಗೆ ಅತಿ ಹೆಚ್ಚಿನ ಡಿಮ್ಯಾಂಡ್ ಆ ಟೈಮಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇನ್ನು ಸಮ್ಮರ್ ಸೀಸನ್ ಅಲ್ಲಿ ಐಸ್ ಕ್ರೀಮ್ಗಳು ಮತ್ತೆ ಅಂಬ್ರೆಲೆಗಳು, ಈ ತರದ ಒಂದು ತಂಪನ್ನ ಒದಗಿಸ್ತಕ್ಕಂಥ ವಸ್ತುಗಳಿಗೆ ಡಿಮ್ಯಾಂಡ್ ಇರುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಓವರ್ ಆಲ್ ಏನು, ಯಾವ ಟೈಮಲ್ಲಿ ಯಾವ ಸೀಸನ್ ಅಲ್ಲಿ ಯಾವ ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಿರುತ್ತೆ ಅಂತ ನಿಮಗೆ ಐಡಿಯಾ ಇದೆ ಅಲ್ವಾ. ಸೊ ಸೀಸನಲ್ ವೇರಿಯೇಷನ್ಸ್ ಬಹಳ ಇಂಪಾರ್ಟೆಂಟ್. ಸೀಸನಲ್ ಫ್ಲಕ್ಚುಯೇಷನ್ಸ್ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ರೈಟ್. ಸೊ ಚೇಂಜ್ ಆಗ್ತಾ ಇರತಕ್ಕಂಥ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ
ಏನು ಸೀಸನಲ್ ವೇರಿಯೇಷನ್ ತಕ್ಕಂತೆ ಡಿಮ್ಯಾಂಡ್ ಕೂಡ ಬದಲಾಗ್ತಾ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಫ್ಯಾಷನ್ ಬಹಳ ಮುಖ್ಯ. ನೋಡಿ ಇವತ್ತಿನ ಟ್ರೆಂಡ್ ನೋಡಿ, ಇವತ್ತೆಲ್ಲ ಜೀನ್ಸ್ ಪ್ಯಾಂಟ್ ಟ್ರೆಂಡ್ ನಡೀತಾ ಇದೆ ಅಲ್ವಾ. ಯುವಕರಲ್ಲಿ ಹೆಚ್ಚಾಗಿ ಜೀನ್ಸ್ ಪ್ಯಾಂಟ್ ಟ್ರೆಂಡ್. ಹಾಗೆ ಬುಲೆಟ್ ವೆಹಿಕಲ್ ಇರಬೇಕು, ಸಣ್ಣ ಪುಟ್ಟ ಗಾಡಿ TVS ಅಥವಾ ಇನ್ಯಾವುದೋ ಸ್ಪ್ಲೆಂಡರ್ ಇಂಥ ಸ್ಕೂಟಿ ಇಂಥ ವೆಹಿಕಲ್ಸ್ ಎಲ್ಲ ತಗೊಳ್ಳಲ್ಲ ಈಗ. ಎಲ್ಲ ಬುಲೆಟ್ ಇರಬೇಕು. ಹಾಗೆ ಜಿಂಕ್ ಚಾಕ್ ಆಗಿ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇರಬೇಕು, ಬಿಂದಾಸ್ ಆಗಿರ್ಬೇಕು. ಇನ್ನು ಹೇಳ್ಬೇಕಂದ್ರೆ ವಾಪಸ್ ಹೋಗ್ತಾ ಇದೆ, ಬುಲೆಟ್ ಇರಬೇಕು, ರೇಷ್ಮೆ ಪಂಚೆ ಅಥವಾ ರಾಮ್ರಾಜ್ ಶರ್ಟು, ಈ ತರ ಒಂದು ಟ್ರೆಂಡ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಅಂದ್ರೆ ಫ್ಯಾಷನ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ಡಿಟರ್ಮೈನ್ ದ ಡಿಮಾಂಡ್, ಮಾರ್ಕೆಟ್ ಅಲ್ಲಿ ಅಥವಾ ಇಂಡಿವಿಜುವಲ್ ಡಿಮಾಂಡ್ ಅನ್ನ ಫ್ಯಾಷನ್ ಆಸ್ಪೆಕ್ಟ್ ಕೂಡ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಯಾವ್ದಪ್ಪ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಅಂಡ್ ಸೇಲ್ಸ್ ಪ್ರಮೋಷನ್. ನೋಡಿ ಇವತ್ತಿನ ದಿನ ನಾವು ಗಮನಿಸ್ತಾ ಇದೀವಿ, ಎಷ್ಟೋ ಜನ ಆಕ್ಸ್ ಬಾಡಿ ಸ್ಪ್ರೇ ಇದೆ, ಅಥವಾ ಇನ್ಯಾವುದೋ ಆಸಮ್ ಬಾಡಿ ಸ್ಪ್ರೇ ಇದೆ, ಅಥವಾ ಇನ್ಯಾವುದೋ KS ಬಾಡಿ ಸ್ಪ್ರೇ ಬರುತ್ತೆ, ಅಥವಾ ಏನಾದ್ರು ಪಾರ್ಕ್ ಅವೆನ್ಯೂ, ಈ ರೀತಿ ಬಾಡಿ ಸ್ಪ್ರೇಗಳು ಲೇಯರ್ಸ್ ಶಾರ್ಟ್ ಅಂತ ಬರ್ತಾ ಇದೆ, ರೈಟ್. ಈ ರೀತಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಬಾಡಿ ಡಿಯೋಡ್ರೆಂಟ್ಸ್ ಸ್ಪ್ರೇಸ್ ಎಲ್ಲ ಇದೆ ಅಲ್ವಾ, ಸೆಂಟ್ ಬಾಟಲ್ಸ್ ಎಲ್ಲ. ಇದನ್ನೆಲ್ಲ ಯಾಕೆ ಪರ್ಚೇಸ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ಸೊ ಬಟ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತಂದ್ರೆ ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂಡ್ ಸೇಲ್ಸ್ ಪ್ರಮೋಷನ್. ಎಷ್ಟೋ ವಸ್ತುಗಳನ್ನ ನಮಗೆ ಅರಿವಿಲ್ದೇನೆ ನಾವೇನ್ ಮಾಡ್ತೀವಿ, ಈ ಅಡ್ವರ್ಟೈಸ್ಮೆಂಟ್ ಮತ್ತೆ ಸೇಲ್ಸ್ ಪ್ರಮೋಷನ್ಗೆ ಮಾರು ಹೋಗಿ ನಾವು ವಸ್ತುಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಟ್ರೆಂಡ್ ಇವತ್ತು ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಸೊ ಸುಮಾರು ಜನ ರೀಸನ್ಸೇ ಗೊತ್ತಿರಲ್ಲ, ಸುಮ್ಮನೆ ಪರ್ಚೇಸ್ ಮಾಡ್ತೀವಿ, ವಸ್ತುನ ಪರ್ಚೇಸ್ ಮಾಡ್ತೀವಿ. ಅಫ್ಕೋರ್ಸ್ ಅದರಿಂದ ಬೆನಿಫಿಟ್ ಇದೆ, ಇಲ್ಲ ಅಂತಲ್ಲ, ಬಟ್ ನಮಗೆ ಅದು ನೆಸೆಸಿಟಿನ, ಅದು ಅತ್ಯವಶ್ಯಕವಾಗಿ ಬೇಕಾ ವಸ್ತು ಅಂತ ಅಲ್ದಿದ್ರೂ ಕೂಡ ನಾವೇನ್ ಮಾಡ್ತೀವಿ, ಆ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜಿ ಮತ್ತೆ ಸೇಲ್ಸ್ ಪ್ರಮೋಷನ್ ಸ್ಟ್ರಾಟಜಿ ಎಫೆಕ್ಟ್ ಇಂದಾಗಿ ಏನ್ ಮಾಡ್ತೀವಿ, ನಾವು ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ. ಎಕ್ಸಾಂಪಲ್ ಈಗ ಈ ಬೇಬಿ ಕೇರ್ ಪ್ರಾಡಕ್ಟ್ ಇರ್ಬೋದು. ಬೇಬಿ ಕೇರ್ ಪ್ರಾಡಕ್ಟ್ ಕೆಲವು ಇರ್ತವೆ, ಕೆಲವು ಎಕ್ಸೆಪ್ಷನಲ್, ಅವು ಕಂಪಲ್ಸರಿ ಬೇಕೇ ಬೇಕು. ಅಪಾರ್ಟ್ ಫ್ರಮ್ ದಟ್ ಈ ಆರ್ಲೆಕ್ಸ್ ಆಗಿರ್ಬೋದು, ಬೂಸ್ಟ್, ಬೋರ್ಮಿಟಾ, ಕಾಂಪ್ಲೈನ್ ಇವೆಲ್ಲ ಕುಡಿದ್ರೆ ಏನೂ ಬರಲ್ಲ. ಸೊ ಐ ಆಮ್ ಎ ಕಾಂಪ್ಲೇನ್ ಗರ್ಲ್, ಐ ಆಮ್ ಎ ಕಾಂಪ್ಲೇನ್ ಬಾಯ್ ಅಂತೇಳಿ ಸುಮ್ ಕುಡಿದ ತಕ್ಷಣ ಹೈಟ್ ಆಗ್ಬಿಡ್ತಾರಂತೆ, ಅವೆಲ್ಲ ಏನೂ ಇಲ್ಲ. ಬಟ್ ಆಕ್ಚುಲಿ ಬೇಕಾದಂತಹ ಪೋಷಕಾಂಶಗಳು ಅದರಲ್ಲಿ ಏನೂ ಇಲ್ಲ. ಅದೆಲ್ಲ ಒಂಥರ ಈ ದನಗಳಿಗೆ ಮತ್ತು ಹಸುಗಳಿಗೆ, ಕರುಗಳಿಗೆ ಆಗ್ತಕ್ಕಂಥ ಬೂಸ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ, ದನಗಳ ಒಂದು ಫುಡ್, ಕ್ಯಾಟಲ್ ಫೀಡ್ ಇರುತ್ತಲ್ಲ ಆ ರೀತಿ. ಸೊ ಅಂತ ಒಂದು ವಸ್ತುಗಳನ್ನ ಕೇವಲ ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ಪ್ರಮೋಷನ್ ಎಫೆಕ್ಟ್ ಇಂದಾಗಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳುಗಳಿಗೆ ನಾವು ವಸ್ತುಗಳನ್ನು ಕೊಡಿಸ್ತಾ ಇದೀವಿ ಅಲ್ವಾ. ಸೊ ಹಿಂಗೆ ಡಿಮ್ಯಾಂಡು ಯಾವಾಗ ಚೇಂಜ್ ಆಗುತ್ತೆ, ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ಪ್ರಮೋಷನ್ ಇಂಪ್ಯಾಕ್ಟ್ ಇಂದನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ, ರೈಟ್. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ಅಲ್ಲಿ ಒಂದಷ್ಟು ಪಾಯಿಂಟ್ ಬಿಟ್ಟೋಗಿದೆ, ಆ ಪಾಯಿಂಟ್ ನಾನು ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಇಂದಲೂ ಕೂಡ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ನೋಡಿ ಇವತ್ತು ಎಕ್ಸಾಂಪಲ್ ನೋಡಿ, ರೈಟ್ ನಾವು ದಾಳಿಂಬೆ ಫ್ರೂಟ್ಸ್ ಗೆ ಅತಿ ಹೆಚ್ಚು ಡಿಮಾಂಡ್ ಇದೆ ಅಲ್ವಾ, ಅತಿ ಹೆಚ್ಚು ಡಿಮಾಂಡ್ ಇದೆ. ನೀವು ಗಮನಿಸಬಹುದು ಮಾರ್ಕೆಟ್ ಅಲ್ಲಿ 1 kg ದಾಳಿಂಬೆ ಎಷ್ಟಪ್ಪ ಅಂದ್ರೆ 200, 250, 300 ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಕ್ವಾಂಟಿಟಿ ಉತ್ಪಾದನೆ ಮಾಡ್ತಾ ಇಲ್ಲ, ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಲ್ವಾ. ಸೊ ತೋಟಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇಲ್ಲ, ಸಾಕಷ್ಟು ಸ್ಟಾಕ್ ನಮಗೆ ಸಿಗ್ತಾ ಇಲ್ಲ ಅಲ್ವಾ. ಸೊ ಕೆಲವು ಬಾರಿ ಏನ್ ಮಾಡ್ತಾರೆ, ಇದಕ್ಕಿದ್ದಂಗೆ ದಾಳಿಂಬೆ ರೇಟ್ ಕಡಿಮೆ ಆಯ್ತು ಅನ್ಕೊಳ್ಳಿ, ದಾಳಿಂಬೆ ಅಥವಾ ಯಾವುದೋ ಒಂದು ವಸ್ತುವಿನ ಬೆಲೆ ಕಡಿಮೆ ಆಯ್ತು. ಕಡಿಮೆ ಆದ ತಕ್ಷಣ ಏನ್ ಮಾಡ್ಬಿಡ್ತೀವಿ, ಮುಂದೆ ಫ್ಯೂಚರ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆದ್ರೆ ಆಗ್ಬೋದು, ಮನೇಲಿ ಹೆಂಗೋ ಫ್ರಿಡ್ಜ್ ಇದೆ ಅಥವಾ ಅದನ್ನು ಪ್ರಿಸರ್ವ್ ಮಾಡ್ಲಿಕ್ಕೆ ಬೇಕಾದಂತ ಟೆಕ್ನಾಲಜಿ ನಮ್ಮಲ್ಲಿ ಇದೆ, ನಾವೇನ್ ಮಾಡೋಣ, ಜಾಸ್ತಿ ಪರ್ಚೇಸ್ ಮಾಡ್ಬೋಣ, 1 kg ತಗೊಳ್ಳುವಲ್ಲಿ 2 kg ತಗೊಂಡ್ ಬರೋಣ ಅನ್ನೋ ಯೋಚನೆ ಏನಾದ್ರು ಬಂದ್ರೆ ಏನಾಗುತ್ತೆ, ಡಿಮ್ಯಾಂಡ್ ಅವಾಗ ಇಂಪ್ಯಾಕ್ಟ್ ಆಗುತ್ತೆ, ಡಿಮ್ಯಾಂಡ್ ಸೊ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಲಾಕ್ಡೌನ್. ಸೊ ಲಾಕ್ಡೌನ್ ಆಗುತ್ತೆ ಅಂತ ನ್ಯೂಸ್ ಬರ್ತಿದ್ದಂಗೆನೆ ಸುಮಾರು ಜನ ಮದ್ಯಪ್ರಿಯರು ಏನ್ ಮಾಡಿದ್ರು, ಅದ್ರ ಹಿಂದಿನ ದಿನ ಕ್ಯೂ ಅಲ್ಲಿ ನಿಂತ್ಕೊಂಡು ಕಿಲೋಮೀಟರ್ ಗಟ್ಟಲೆ, ನಿಮ್ಮ ತುರ್ಬೇಕರಲ್ಲೇನೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಏನ್ ಮಾಡಿದ್ರು, ಬಹಳ ಡಿಸಿಪ್ಲಿನ್ಡ್ ಆಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ನ ಧರಿಸಿ, ಸ್ಯಾನಿಟೈಸರ್ ಅನ್ನ ಧರಿಸಿ, ಒಬ್ರೊಬ್ರು ಏನು ಫೀಲಿಂಗ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡ್ಕೊಂಡು ಹಾಯಾಗಿ ಖುಷಿಯಾಗಿ ಏನ್ ಮಾಡಿದ್ರು, ಬಾಟಲ್ಸ್ ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು. ವೈನು, ವಿಸ್ಕಿ ಅಥವಾ ಇನ್ಯಾವುದು ರಮ್ ಎಕ್ಸೆಟ್ರಾ ಸುಮಾರು ಇದೆ, ಅವನ್ನೆಲ್ಲ ಪರ್ಚೇಸ್ ಮಾಡ್ತಾ ಹೋದ್ರು. ಇದೆಲ್ಲ ಕಾರಣ ಏನಪ್ಪಾ ಅಂದ್ರೆ ಫ್ಯೂಚರ್ ಎಕ್ಸ್ಪೆಕ್ಟೇಷನ್. ನೋಡಿ ನಾಳೆ ಲಾಕ್ಡೌನ್ ಆಗುತ್ತೆ, ನಾಳೆ ಲಾಕ್ಡೌನ್ ಆದ್ರೆ ಅಲ್ಲಿಗೆ ಮುಗೀತಾ, ಇನ್ನು ಬೇಜಾನ್ ಜೀವನ ಇದೆ, ಬೇಜಾನ್ ಲೈಫ್ ಇದೆ ಅಲ್ವಾ. ಸೊ ಅದೆಲ್ಲವನ್ನು ಕೂಡ ಯೋಚನೆ ಮಾಡದಂತಾನೆ ಏನ್ ಮಾಡಿದ್ರು, ಕ್ಯೂ ಅಲ್ಲಿ ನಿಂತ್ಕೊಂಡು ಸಿಕ್ಕಾಪಟ್ಟೆ ನೋಡಿ, 100 ರೂಪಾಯಿ ಕೊಡುವಲ್ಲಿ 150 ಕೊಟ್ಟರು ನಾವು ತಗೊಳಕ್ ರೆಡಿ ಇದೀವಿ ಅಂತಕ್ಕಂಥ ಒಂದು ಆಟಿಟ್ಯೂಡ್ ಸುಮಾರು ಜನ ಏನು ಈ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋ ಒಂದು ಇಷ್ಟಪಡತಕ್ಕಂಥ ಕನ್ಸ್ಯೂಮರ್ಸ್ ಅಲ್ಲಿ ಮೈಂಡ್ ಸೆಟ್ ಕ್ರಿಯೇಟ್ ಆಗಿತ್ತು ಅಲ್ವಾ. ಅಂದ್ರೆ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಇಂದ, ಫ್ಯೂಚರ್ ಟ್ರೆಂಡ್ ಚೇಂಜಸ್ ಇಂದ ಏನಾದ್ರೂ ಬದಲಾವಣೆ ಆಗುತ್ತಾ?
ಸೊ ಹಾಗೆ ಸೊ ಡಿಮ್ಯಾಂಡ್ ಅವಾಗ್ಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಅಡಿಷನಲ್ ಪಾಯಿಂಟ್ ಆಡ್ ಮಾಡ್ತಾ ಇದ್ದೀನಿ, ಇನ್ವೆನ್ಷನ್ಸ್ ಅಂಡ್ ಇನ್ನೋವೇಷನ್ಸ್. ನೋಡಿ, ಹೊಸ ಹೊಸ ಟೆಕ್ನಾಲಜಿಗಳು, ಆವಿಷ್ಕಾರಗಳೆಲ್ಲ ಬರ್ತಾ ಇದೆ ಅಲ್ವಾ. ಸಾಕಷ್ಟು ನಾವೀನ್ಯತೆಗಳು ಕೂಡಿ ಇವತ್ತು ವಸ್ತುಗಳು ಬರ್ತಾ ಇದೆ ಅಲ್ವಾ. ಈಗ ನೋಡಿ, ಲ್ಯಾಪ್ಟಾಪ್ ಅಲ್ಲಿ ಜಸ್ಟ್ ವಾಯ್ಸ್ ಇನ್ಸ್ಟ್ರಕ್ಷನ್ ಅಂತಾನೆ ನಾವು ವರ್ಕ್ ಮಾಡ್ಬೋದು. ಹಾಗೇನೆ ಟಚ್ ಪ್ಯಾಡ್ ಎಲ್ಲ ಬಂದಿದೆ. ಹಾಗೆ ಮೊಬೈಲ್ ಫೋನ್ ಅಲ್ಲಿ ಜಸ್ಟ್ ಹಾಗೆ ನೀವು ಜೋಬಲ್ಲಿ ಇಟ್ಕೊಂಡ್ರು ಕೂಡ, ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ರು ಕೂಡ ನೀವೇನ್ ಮಾಡ್ಬೋದು, ಮೊಬೈಲ್ ಅನ್ನ ಒಂದು ನಿಮ್ಮ ಸ್ಮಾರ್ಟ್ ಡಿವೈಸ್ ಅಥವಾ ಒಂದು ವಾಚ್ ಇಂದನೋ, ಬ್ರಿಸ್ಟ್ ವಾಚ್ ಇಂದನೋ ಅಥವಾ ಇನ್ಯಾವುದೋ ಡಿವೈಸ್ ಇಂದ ನೀವು ಆಪರೇಟ್ ಮಾಡ್ಬೋದು ಅಲ್ವಾ. ಇನ್ಸ್ಟ್ರಕ್ಷನ್ಸ್ ಇಂದ ನೀವು ಆಪರೇಟ್ ಮಾಡ್ಬೋದು. ಅಂದ್ರೆ ಈ ರೀತಿ ಎಲ್ಲ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ, ರೈಟ್. ಈ ರೀತಿ ಇನ್ವೆನ್ಷನ್ಸ್, ಇನ್ನೋವೇಷನ್ಸ್ ಇಂದನೂ ಕೂಡ ಡಿಮ್ಯಾಂಡ್ ಏನಾಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಲ್ವಾ. ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಹಾಗೆ ಸೊ ಇನ್ವೆನ್ಷನ್ಸ್, ಇನ್ನೋವೇಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಎಲೆಕ್ಟ್ರಾನಿಕ್ ಡಿವೈಸಸ್, ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ಸ್ ಇರ್ಬೋದು, ಡಿವೈಸಸ್ ಇರ್ಬೋದು. ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಸಾಕಷ್ಟು ಇನ್ವೆನ್ಷನ್ಸ್ ಬರ್ತಾ ಇದೆ ಅಲ್ವಾ. ಬಿ ಪಿ ಚೆಕ್ ಮಾಡ್ತಕ್ಕಂಥ ಎಲೆಕ್ಟ್ರಾನಿಕ್ ಡಿವೈಸ್ ಬಂದಿದೆ, ಶುಗರ್ ಚೆಕ್ ಮಾಡ್ತಕ್ಕಂಥ ಡಿವೈಸ್ ಬಂದಿದೆ. ಒಂದೇ ವಾಚ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲೇ ನೀವು ನಿಮ್ಮ ಫಿಂಗರ್ ಪ್ರಿಂಟ್ ಹಾಕಿದ್ರೆ ಸಾಕು, ಏನ್ ಮಾಡುತ್ತದು, ಸ್ಕ್ಯಾನ್ ಮಾಡಿ ನಿಮ್ಮ BP, ಶುಗರು ಅಥವಾ ಇನ್ಯಾವುದು ಯೂರಿನ್ ಟೆಸ್ಟ್, ಎಲ್ಲಾ ಟೆಸ್ಟ್ಗಳು ಮಾಡ್ಬಿಡುತ್ತೆ ಬಿಡಿ ಅಲ್ವಾ. ಕೆಲವು ಏನ್ ಮಾಡ್ತಾ ಇದಾರೆ, ಕೆಲವು ಆ್ಯಪ್ಗಳನ್ನ ಬಳಸ್ಕೊಂಡು ಈ ರೀತಿ ನಿಮ್ಮ ಫಿಂಗರ್ ಸ್ಕ್ಯಾನ್ ಮಾಡಿ ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಡಾಟಾ, ಪರ್ಸನಲ್ ಡಾಟಾನ ಗ್ಯಾದರ್ ಮಾಡ್ಕೊಂಡು ಚೀಟ್ ಮಾಡ್ತಾ ಇದ್ದಾರೆ, ಹ್ಯಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಡಾಟಾನ. ಸೊ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಅನ್ನ, ಬ್ಯಾಂಕು ಡೀಟೇಲ್ಸ್ ಅನ್ನ ಹ್ಯಾಕ್ ಮಾಡಿ ಏನ್ ಮಾಡ್ತಿದ್ದಾರೆ, ಕೆಲವರು ತಾವು ನಿಮ್ಮ ಅಮೌಂಟ್ ಅನ್ನ, ನಿಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನು ಕೂಡ ಅವರು ಫ್ರೀಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸೊ ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ ಬಳಸ್ತಾ ಇದೀವಿ, ಫಿಂಗರ್ ಪ್ರಿಂಟ್ ಇರತಕ್ಕಂಥದ್ದು ಅಥವಾ ಸೆನ್ಸಾರ್ ಲಾಕ್ ಇರತಕ್ಕಂಥದ್ದು, ಈ ತರದ ಯಾವ್ದಾದ್ರು ಡಿವೈಸಸ್ ನೀವು ತಗೊಳ್ಳುವಾಗ ಸ್ವಲ್ಪ ಅದನ್ನ ಯೂಸ್ ಮಾಡುವಾಗ ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಕೇರ್ ತಗೊಂಡು ನೀವು ಯೂಸ್ ಮಾಡಿ, ರೈಟ್. ಸೊ ಹೀಗೆ ನೆಕ್ಸ್ಟ್ ಅಂದ್ರೆ ಇಲ್ಲೇನು, ಇನೋವೇಷನ್ಸು, ಇನ್ವೆನ್ಷನ್ಸ್ ಕೂಡ ಡಿಮ್ಯಾಂಡ್ ಟ್ರೆಂಡ್ಸ್ ಅನ್ನ ಡಿಸೈಡ್ ಮಾಡುತ್ತೆ, ಡಿಮ್ಯಾಂಡ್ ಬೇಡಿಕೆಯನ್ನು ನಿರ್ಧರಿಸ್ತಕ್ಕಂಥ ಅಂಶ ಆಗಿದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್. ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಅಂದ್ರೆ ನೋಡಿ, ಈಗ ಹಿಂದೂ ಪೀಪಲ್ ಎಲ್ಲ ಅವರ ಹಬ್ಬಗಳು ಬೇರೆ, ಅವರ ಸೆಲೆಬ್ರೇಷನ್ಸ್ ಬೇರೆ, ಅವರು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಪ್ರೊಸೀಜರ್ ರೀತಿನೇ ಬೇರೆ ಅಲ್ವಾ. ಅವರ ಉಡುಗೆ ತೊಡುಗೆಗಳೇ ಬೇರೆ, ಅವರು ಬಳಸ್ತಕ್ಕಂಥ ಫುಡ್ ಐಟಮ್ಸೇ ಬೇರೆ ಅಲ್ವಾ. ಹಿಂಗೆ ಸೊ ನಮ್ಮ ಹಿಂದೂಗಳಿಗಂತೂ ಏನು ಸುಮಾರು ಲಕ್ಷಾಂತರ ಹಬ್ಬಗಳು, ಅಮಾವಾಸ್ಯೆಗೂ ಒಂದು ಹಬ್ಬನೇ, ಹುಣ್ಣಿಮೆಗೂ ಒಂದು ಹಬ್ಬನೇ, ಅದರಲ್ಲೂ ತುರುವೇಕೆರಲಂತೂ ವಾರಕ್ಕೊಂದು ಹಬ್ಬ ಇರುತ್ತೆ, ದಿನಕ್ಕೊಂದು ಹಬ್ಬ ಇರುತ್ತೆ ಅಲ್ವಾ. ಸೊ ಪ್ರತಿ ಹಬ್ಬದಲ್ಲೂ ಕೂಡ ಮರಿನ್ ಕಡಿಬೇಕು ಅಥವಾ ಇನ್ನೇನೋ ಮಾಡಬೇಕು, ಕುರಿ ಕಡಿಬೇಕು, ಕೋಳಿ ಕಡಿಬೇಕು, ಹಿಂಗೆ. ದೇವರೇನ್ ಕೇಳಲ್ಲ, ಬಟ್ ನಾವು ಕೇಳ್ತೀವಿ ಅಲ್ವಾ. ಸೊ ಹಿಂಗೆ ಏನಾಗುತ್ತೆ ನೋಡಿ, ಕಸ್ಟಮ್ಸ್, ಟ್ರೆಡಿಷನ್ಸು ಸಾಕಷ್ಟು ಡಿಮ್ಯಾಂಡ್ ಅನ್ನ ನಿರ್ಧರಿಸ್ತಕ್ಕಂಥ ಮುಖ್ಯವಾದಂತ ಅಂಶ ಆಗಿದೆ. ಅಥವಾ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಅಥವಾ ಮುಸ್ಲಿಂ ರಿಲಿಜನ್ ಇರತಕ್ಕಂಥ ಹಬ್ಬಗಳ ಒಂದು ಟ್ರೆಂಡೇ ಬೇರೆ, ಅವರು ಬಳಸ್ತಕ್ಕಂಥ ವಸ್ತುಗಳೇ ಬೇರೆ ಅಲ್ವಾ. ಸೊ ಕಸ್ಟಮ್ಸ್, ಟ್ರೆಡಿಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಸೆಷನ್ ಅಲ್ಲಿ ಡಿಮ್ಯಾಂಡ್ ಅಂದ್ರೆ ಏನು, ಡಿಮ್ಯಾಂಡ್ ಅನ್ನು ನಿರ್ಧರಿಸ್ತಕ್ಕಂಥ ಅಂಶಗಳೇನು, ಡಿಮ್ಯಾಂಡ್ ಫಂಕ್ಷನ್ ಅಂದ್ರೇನು, ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡಿದೀವಿ. ಸೊ ಇನ್ನು ಹೆಚ್ಚಿನದಾಗಿ ನಾವು ಮುಂಬರ್ತಕ್ಕಂಥ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಟೈಮ್.